ಪ್ರೀತಿಯ ವಿದ್ಯಾರ್ಥಿಗಳೇ, ತಮಗೆಲ್ಲ ಕನ್ನಡಮ್ಮ ಯೂಟ್ಯೂಬ್ ವಾಹಿನಿಗೆ ಹೃದಯಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ 10ನೇ ತರಗತಿಯ ಪ್ರಥಮ ಭಾಷೆ ಕನ್ನಡದ ಪದ್ಯ ಭಾಗದಲ್ಲಿ ಬರುವ 5ನೆಯ ಪದ್ಯ ಹಸುರು. ಇವತ್ತು ನಾವು ಹಸುರು ಪದ್ಯದ ಬಗ್ಗೆ ತಿಳಿದುಕೊಳ್ಳೋಣ. ಹಸುರು ಪದ್ಯವನ್ನು ಬರೆದ ಕವಿ ಕುವೆಂಪು. ಈಗ ಕೃತಿಕಾರರ ಪರಿಚಯವನ್ನ ಮಾಡಿಕೊಳ್ಳೋಣ. ಕುವೆಂಪು ಕಾವ್ಯನಾಮದಿಂದ ಪ್ರಸಿದ್ಧರಾದ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅವರು ಮಲೆನಾಡ ಮಡಿಲಾದ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ಸಮೀಪದ ಕುಪ್ಪಳ್ಳಿಯವರು. ಜನನ 1904 ಡಿಸೆಂಬರ್ 29. ಮಹಾರಾಜ ಕಾಲೇಜಿನ ಪ್ರಾಧ್ಯಾಪಕರಾಗಿ, ಪ್ರಿನ್ಸಿಪಾಲರಾಗಿ, ಮೈಸೂರು ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗಿ ನಿವೃತ್ತರಾದರು. ಆಧುನಿಕ ಕನ್ನಡ ಸಾಹಿತ್ಯದ ಕವಿಗಳಲ್ಲಿ ಅಗ್ರಗಣ್ಯರಾದ ಕುವೆಂಪು ಅವರು ಕನ್ನಡ ಸಾಹಿತ್ಯದ ಎಲ್ಲ ಪ್ರಕಾರಗಳಲ್ಲಿಯೂ ಕೃತಿ ರಚಿಸಿದ್ದಾರೆ. ಕೊಳಲು, ಪಾಂಚಜನ್ಯ, ಪ್ರೇಮ ಕಾಶ್ಮೀರ, ಪಕ್ಷಿಕಾಸಿ ಕವನ ಸಂಕಲನಗಳು, ನನ್ನ ದೇವರು ಮತ್ತು ಇತರ ಕಥೆಗಳು, ಸನ್ಯಾಸಿ ಮತ್ತು ಇತರ ಕಥೆಗಳು ಕಥಾ ಸಂಕಲನಗಳು, ಕಾನೂರು ಹೆಗ್ಗಡತಿ, ಮಲೆಗಳಲ್ಲಿ ಮದುಮಗಳು ಕಾದಂಬರಿಗಳು, ತಪೋನಂದನ, ರಸೋವೈಸ್ಯ ವಿಮರ್ಶಾ ಸಂಕಲನಗಳು, ಅಮಲನ ಕಥೆ, ಮೋಡಣ್ಣನ ತಮ್ಮ, ಬೊಮ್ಮನಹಳ್ಳಿಯ ಕಿಂದರಿ ಜೋಗಿ ಮಕ್ಕಳ ಪುಸ್ತಕಗಳು, ಜಲಗಾರ, ಯಮನ ಸೋಲು, ಬೆರಳ್ಗೆ ಕೊರಳ್ ನಾಟಕಗಳು, ನೆನಪಿನ ದೋಣಿಯಲ್ಲಿ ಆತ್ಮಕಥನ ಮುಂತಾದ ಸುಮಾರು 70 ಕೃತಿಗಳನ್ನು ರಚಿಸಿ ಕನ್ನಡ ಸಾಹಿತ್ಯ ಸಂಪತ್ತನ್ನು ಸಮೃದ್ಧಗೊಳಿಸಿದ್ದಾರೆ. ಶ್ರೀರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮತ್ತು 1968ರಲ್ಲಿ ಭಾರತೀಯ ಜ್ಞಾನಪೀಠ ಪ್ರಶಸ್ತಿ ದೊರಕಿದೆ. ಧಾರವಾಡದಲ್ಲಿ ನಡೆದ 1957ರ 39ನೆಯ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿದ್ದರು. ಇವರಿಗೆ 1964ರಲ್ಲಿ ರಾಷ್ಟ್ರಕವಿ, 1988ರಲ್ಲಿ ಪಂಪ ಪ್ರಶಸ್ತಿ, 1991ರಲ್ಲಿ ಪದ್ಮವಿಭೂಷಣ ಪ್ರಶಸ್ತಿ ದೊರೆತಿದೆ. ಅಲ್ಲದೆ ಮೈಸೂರು, ಕರ್ನಾಟಕ, ಬೆಂಗಳೂರು ಮತ್ತು ಗುಲ್ಬರ್ಗಾ ವಿಶ್ವವಿದ್ಯಾನಿಲಯಗಳಿಂದ ಗೌರವ ಡಾಕ್ಟರೇಟ್ ಸಂದಿದೆ. 1992ರಲ್ಲಿ ಕರ್ನಾಟಕ ರತ್ನ ಪ್ರಶಸ್ತಿ ಲಭಿಸಿದೆ. ಪ್ರಸ್ತುತ ಹಸುರು ಪದ್ಯಭಾಗವನ್ನು ಕುವೆಂಪು ಅವರ ಪಕ್ಷಿಕಾಶಿ ಕವನ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ. ವಿದ್ಯಾರ್ಥಿಗಳೇ, ಈಗ ಹಸುರು ಪದ್ಯವನ್ನು ಗಾಯನ ಮಾಡೋಣ. ನವರಾತ್ರಿಯ ನವಧಾತ್ರಿಯ ಈ ಶ್ಯಾಮಲವನಧಿಯಲಿ ಹಸುರಾದುದೋ ಕವಿಯಾತ್ಮಂ ರಸಪಾನ ಸ್ನಾನದಲ್ಲಿ. ಹಸುರಾಗಸ ಹಸುರು ಮುಗಿಲು ಹಸುರು ಗದ್ದೆಯ ಬಯಲು ಹಸುರಿನ ಮಲೆ ಹಸುರು ಕಣಿವೆ ಹಸುರು ಸಂಜೆಯಿ ಬಿಸಿಲು. ಅಶ್ವಿಜದ ಶಾಲಿವನದ ಗಿಳಿಯದೆ ಬಣ್ಣದ ನೋಟ ಅದರೆಡೆಯಲಿ ಬನದಂಚಲಿ ಕೊನೆವೆತ್ತಡಕೆಯ ತೋಟ. ಅದೋ ಹುಲ್ಲಿನ ಮಕಮಲ್ಲಿನ ಹೊಸ ಪಚ್ಚೆಯ ಜಮಖಾನೆ ಪಸರಿಸಿತಿರೆ ಮೈ ಮುಚ್ಚಿರೆ ಬೇರೆ ಬಣ್ಣವನೆ ಕಾಣೆ. ಹೊಸ ಹೂವಿನ ಕಂಪು ಹಸುರು ಎಲರಿನ ತಂಪು ಹಸುರು ಹಕ್ಕಿಯ ಕೊರಲಿಂಪು ಹಸುರು ಹಸುರು ಹಸುರಿಳೆ ಉಸಿರು. ಹಸುರತ್ತಲ್ ಹಸುರಿತ್ತಲ್ ಹಸುರೆತ್ತಲ್ ಕಡಲಿನಲಿ ಹಸುರ್ಗಟ್ಟಿತೋ ಕವಿಯಾತ್ಮಂ ಹಸುರ್ನೆತ್ತರ್ವಡಲಿನಲಿ. ನವರಾತ್ರಿಯ ನವಧಾತ್ರಿಯ ಈ ಶ್ಯಾಮಲವನಧಿಯಲಿ ಹಸುರಾದುದೋ ಕವಿಯಾತ್ಮಂ ರಸಪಾನ ಸ್ನಾನದಲ್ಲಿ. ವಿದ್ಯಾರ್ಥಿಗಳೇ, ಪದ್ಯವನ್ನು ಗಾಯನ ಮಾಡಿದ್ದನ್ನ ತಾವೆಲ್ಲ ಕೇಳಿದ್ರಿ. ಹಾಗಾದರೆ ಹಸುರು ಪದ್ಯದ ಆಶಯ ಭಾವ ಏನಿದೆ ಎಂಬುದನ್ನು ತಿಳಿದುಕೊಳ್ಳೋಣ. ಹಸುರು ಕವನವು ಆಶ್ವಯುಜ ಮಾಸದ ನವರಾತ್ರಿಯಲ್ಲಿ ಪ್ರಕೃತಿಯಲ್ಲಿ ಹೆಪ್ಪುಗಟ್ಟಿದ ಹಚ್ಚ ಹಸುರನ್ನು ಕಂಡು ಪ್ರೇರಿತವಾದ ಕವನವಾಗಿದೆ. ಇದು ಕುವೆಂಪು ಅವರ ಸ್ಥಳವಾದ ಮಲೆನಾಡಿನ ಕುಪ್ಪಳ್ಳಿಯ ಕವಿಶೈಲದಲ್ಲಿ ಅವರಿಗುಂಟಾದ ಸೌಂದರ್ಯಾನುಭವ, ಪ್ರಕೃತಿ, ಅಲ್ಲಿಯ ಹಸುರುಗಳೊಂದಿಗೆ ಕುವೆಂಪು ಹೊಂದಿದ್ದ ಸಮೀಪ ಸಂಬಂಧವನ್ನು ತೋರಿಸುತ್ತದೆ.
ಸಸ್ಯ ಸಮೃದ್ಧಿಯ ಹಸುರೆ, ಆಗಸ, ಮುಗಿಲು, ಗದ್ದೆ, ಬಯಲು, ಸಂಜೆ, ಹೂಗಂಪು, ಹಕ್ಕಿಯ ದನಿ ಕಡಲಿನವರೆಗೂ ವ್ಯಾಪಿಸುವ ಮಟ್ಟಿಗೆ ಕವಿ ಹಸುರಿನಲ್ಲಿ ತಲ್ಲೀನರಾಗಿರುವುದನ್ನು ಈ ಕವನದ ಮುಖಾಂತರ ಗುರುತಿಸಬಹುದಾಗಿದೆ. ವಿದ್ಯಾರ್ಥಿಗಳೇ, ಈ ಹಸುರು ಪದ್ಯದಲ್ಲಿ ಬರ್ತಕ್ಕಂತಹ ಪದಗಳ ಅರ್ಥವನ್ನ ತಿಳಿದುಕೊಳ್ಳೋಣ. ಆಶ್ವಿಜ ಚೈತ್ರದಿಂದ 7ನೆಯ ಮಾಸ, ಅಶ್ವಯುಜ ಮಾಸ. ಇಳೆ ಭೂಮಿ, ಎಲರ್ ಗಾಳಿ, ಕೊನೆ ಗೊನೆ, ತಿರೆ ಭೂಮಿ, ನವಧಾತ್ರಿ ಹೊಸದಾಗಿ ಕಾಣುವ ಭೂಮಿ, ಮಕಮಲ್ಲು ನಯವಾದ ಬಟ್ಟೆ, ಹುಲ್ಲಿನ ಮಕಮಲ್ಲು ಅಂದರೆ ಹುಲ್ಲು ಹಾಸು, ವನಧಿ ಸಮುದ್ರ, ಹಸುರಿನ ಸಮುದ್ರ, ಶ್ಯಾಮಲ ಕಪ್ಪು ನೀಲ, ಶಾಲಿವನ ಭತ್ತದ ಗದ್ದೆ, ಹೊಸ ಪಚ್ಚೆ ಹೊಸ ಹಸುರು ಎಳೆಯ ಚಿಗುರು. ಹಸುರು ಪದ್ಯದ ಮೂಲಕ ಕುವೆಂಪು ಅವರು ಏನು ಹೇಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಎಂಬುದನ್ನು ಈಗ ತಿಳಿದುಕೊಳ್ಳೋಣ. ಬಹುತೇಕ ವಿಮರ್ಶಕರು ಕುವೆಂಪುರವರ ಪಕ್ಷಿಕಾಶಿಯನ್ನು ಅವರ ಪ್ರಕೃತಿ ಗೀತೆಗಳ ಪ್ರಾತಿನಿಧಿಕ ಸಂಕಲನವೆಂದೇ ಗುರುತಿಸಿದ್ದಾರೆ. ಕವಿ ಪ್ರಜ್ಞೆಗೆ ಪ್ರಕೃತಿ ಒಲುಮೆಯೇ ಮುಕ್ತಿಯಾನಂದ ಸಾಧನೆಯಾಗುತ್ತದೆ. ಕುವೆಂಪು ಅವರ ಈ ಚಿಂತನೆಗೆ ಅನುಗುಣವಾಗಿದೆ ಪಕ್ಷಿಕಾಶಿಯ ಪದ್ಯಗಳು. ಅದರಲ್ಲಿ ಒಂದು ಹಸುರು ಎಂಬ ಈ ಕವಿತೆಯು ಕುವೆಂಪು ಅವರ ಪ್ರಕೃತಿ ತನ್ಮಯತೆಗೂ ಕವಿ ಮತ್ತು ಪ್ರಕೃತಿ ಒಂದಾಗುವ ಅವರ ಕಾವ್ಯದ ಅದ್ವೈತ ಸ್ಥಿತಿಗೂ ಸಮರ್ಥ ನಿದರ್ಶನವಾಗಿದೆ. ಈಗ ಪದ್ಯವನ್ನು ಅರ್ಥ ಮಾಡಿಕೊಳ್ಳೋಣ. ನವರಾತ್ರಿಯ ನವಧಾತ್ರಿಯ ಈ ಶ್ಯಾಮಲ ವನಧಿಯಲಿ ಹಸುರಾದುದೋ ಕವಿಯಾತ್ಮಂ ರಸಪಾನ ಸ್ನಾನದಲ್ಲಿ. ನವರಾತ್ರಿಯ ಸಂದರ್ಭದಲ್ಲಿ ಪ್ರಕೃತಿಯಲ್ಲಿ ಹೆಪ್ಪುಗಟ್ಟಿದ ಹಚ್ಚ ಹಸುರನ್ನು ಕಂಡು ಪ್ರೇರಿತವಾದ ಕವನ ಇದಾಗಿದೆ. ನವರಾತ್ರಿಯ ಸಂದರ್ಭದಲ್ಲಿ ಧಾತ್ರಿ ಕೂಡ ಹೊಸದಾಗಿಯೇ ಕಾಣ್ತಾ ಇರ್ತದೆ. ಹೇಗೆ ಹೊಸದಾಗಿ ಕಾಣ್ತಾ ಇರ್ತದೆ ಅಂದರೆ, ಇಡೀ ಪ್ರಕೃತಿ, ಇಡೀ ಮಲೆನಾಡು ಹಚ್ಚ ಹಸುರಿನಿಂದ ಕಂಗೊಳಿಸ್ತಾ ಇರ್ತದೆ. ಆ ಹಚ್ಚ ಹಸುರಿನಿಂದ ಕಂಗೊಳಿಸುತ್ತಿರುವ ಆ ಪ್ರಕೃತಿಯನ್ನು ನೋಡಿ ಕವಿ ಕುವೆಂಪು ಅವರು ಇದು ಶ್ಯಾಮಲ ವನಧಿ ಅಂತ ಕರೀತಾರೆ. ಶ್ಯಾಮಲ ಅಂದರೆ 2 ಬಣ್ಣಗಳ ಮಿಶ್ರಣ. ಯಾವ 2 ಬಣ್ಣಗಳು ಹಾಗಾದ್ರೆ? ಕಪ್ಪು ಮತ್ತು ನೀಲ ಬಣ್ಣದಿಂದ ಕೂಡಿರ್ತಕ್ಕಂಥ ಹಸುರು. ಅಂತ ಹಸುರಿನ ಸಮುದ್ರವೇ ನಿಂತ ಹಾಗೆ ಪ್ರಕೃತಿ ಕಾಣ್ತಾ ಇರ್ತದೆ. ನವರಾತ್ರಿಯ ಸಂದರ್ಭದಲ್ಲಿ ಭೂಮಿ ಆ ಶ್ಯಾಮಲ ಸಮುದ್ರದಲ್ಲಿ ಹೊಸದಾಗಿ ಕಾಣ್ತಾ ಇರ್ತದೆ. ಎಲ್ಲಿ ನೋಡಿದಲೆಲ್ಲ ಅಂದರೆ ನಮ್ಮ ಕಣ್ಣು ಹಾಯುವವರೆಗೆ ಶ್ಯಾಮಲ ವರ್ಣದ ಪ್ರಕೃತಿ ಕಣ್ಣಿಗೆ ಬೀಳುತ್ತದೆ. ಇಂತಹ ಸಂದರ್ಭದಲ್ಲಿ ಕವಿಯ ಮನಸ್ಸು, ಕವಿಯ ಆತ್ಮ ಕೂಡ ಏನಾಯಿತು? ಹಸುರಾಯಿತು. ಕವಿಯ ಆತ್ಮ ಹಸುರಾಗುವುದರ ಮೂಲಕ ಕವಿ ಸ್ನಾನ ಮಾಡ್ತಾರೆ. ಇಲ್ಲಿ ನೀರಿನ ಸ್ನಾನ ಅಲ್ಲ, ಆ ಹಸುರಿನಲ್ಲಿ ಬೆರೆತು ಹೋಗಿ ರಸಪಾನ ಸ್ನಾನ ಮಾಡ್ತಾರೆ ಕವಿ. ಅಂದ್ರೆ ಆ ಹಸುರಿನ ಆ ಸೌಂದರ್ಯ ರಸದಲ್ಲಿ ಕವಿ ಬೆರೆತು ಹೋಗ್ತಾನೆ, ಒಂದಾಗ್ತಾನೆ. ಒಂದಾಗಿ ರಸಪಾನದ ಸ್ನಾನವನ್ನ ಮಾಡಿದ ಕವಿ ಕುವೆಂಪು ಅವರು ಇಲ್ಲಿ. ಅಂದ್ರೆ ಕವಿಯ ಆತ್ಮ ಹಸುರಾಯಿತು ಆ ರಸಪಾನ ಸ್ನಾನವನ್ನು ಮಾಡುವುದರ ಮೂಲಕ. ಮುಂದಿನ ಪದ್ಯದಲ್ಲಿ ಏನ್ ಹೇಳ್ತಾರೆ ನೋಡ್ರಿ. ಹಸುರಾಗಸ ಹಸುರು ಮುಗಿಲು, ಹಸುರು ಗದ್ದೆಯ ಬಯಲು, ಹಸುರಿನ ಮಲೆ ಹಸುರು ಕಣಿವೆ, ಹಸುರು ಸಂಜೆ ಈ ಬಿಸಿಲು. ವಿದ್ಯಾರ್ಥಿಗಳೇ, ಒಂದು ಘಟನೆ, ಒಂದು ಸಂದರ್ಭ, ಒಂದು ದೃಶ್ಯ ಸಂಪೂರ್ಣವಾಗಿ ನಮ್ಮ ಮನಸ್ಸನ್ನು ಆವರಿಸಿಕೊಂಡು ಬಿಟ್ರೆ ನಮಗೆ ಎಲ್ಲಿ ನೋಡಿದಲೆಲ್ಲ ಅದೇ ಕಣ್ಣು ಮುಂದೆ ಬರ್ತಾ ಇರ್ತದೆ. ಹಾಗೆ ಈ ಮಲೆನಾಡಿನ ದಟ್ಟ ಹಚ್ಚ ಹಸಿರು ಕುವೆಂಪು ಅವರ ದೇಹ ಮತ್ತು ಮನಸ್ಸನ್ನ ಆವರಿಸಿಕೊಂಡು ಬಿಟ್ಟಿದೆ. ಕವಿಯ ಆತ್ಮ ರಸಪಾನ ಸ್ನಾನವನ್ನ ಮಾಡಿದೆ. ಹಾಗಾಗಿ ಕವಿ ಕುವೆಂಪು ಅವರಿಗೆ
ನೋಡಿದ್ದೆಲ್ಲ ಹಸುರಾಗಿಯೇ ಕಾಣ್ತಾ ಇದೆ. ಆಗಸ ಹಸುರಾಗಿ ಕಾಣ್ತಾ ಇದೆ, ಮುಗಿಲು ಹಸುರಾಗಿ ಕಾಣ್ತಾ ಇದೆ, ಗದ್ದೆಯ ಬಯಲು ಹಸುರಾಗಿ ಕಾಣ್ತಾ ಇದೆ, ಬೆಟ್ಟ ಮಲೆ ಅಂದ್ರೆ ಬೆಟ್ಟ ಬೆಟ್ಟ ಹಸುರಾಗಿ ಕಾಣ್ತಾ ಇದೆ, ಇನ್ನು ಕಣಿವೆ ತಗ್ಗು ಪ್ರದೇಶಗಳು ಹಸುರಾಗಿ ಕಾಣ್ತಾ ಇದ್ದಾವೆ. ಅಷ್ಟೇ ಅಲ್ಲದೆ ಸಂಜೆಯಲ್ಲಿ ಬಿದ್ದಿರ್ತಕ್ಕಂತಹ ಆ ಬಿಸಿಲು ಕೂಡ ಹಚ್ಚ ಹಸುರಾಗಿ ಕವಿಗೆ ಕಾಣ್ತಾ ಇದೆ. ವಿದ್ಯಾರ್ಥಿಗಳೇ, ಇದರರ್ಥ ಕವಿ ಕುವೆಂಪು ಹಸುರಿನಲ್ಲಿ ಬೆರೆತು ಹೋಗಿದ್ದಾರೆ. ಸಂಪೂರ್ಣವಾಗಿ ಹಸುರು ಮತ್ತು ಕುವೆಂಪು ಒಂದಾಗಿದ್ದಾರೆ. ಹೀಗಾಗಿ ಕುವೆಂಪು ಅವರ ಕಣ್ಣಿಗೆ ಆಗಸ, ಮುಗಿಲು, ಗದ್ದೆಯ ಬಯಲು, ಬೆಟ್ಟ, ಕಣಿವೆ ಅಷ್ಟೇ ಅಲ್ಲದೆ ಸಂಜೆಯಲ್ಲಿ ಬಿದ್ದಂತಹ ಬಿಸಿಲು ಕೂಡ ಹಸುರಾಗಿ ಕಾಣ್ತಾ ಇದೆ. ಈ ಪದ್ಯ ನಮಗೆ ಏನು ತಿಳಿಸ್ತಾ ಇದೆ ಅಂದರೆ ತನ್ಮಯತೆ. ಕವಿ ಕುವೆಂಪು ಅವರು ಪ್ರಕೃತಿಯಲ್ಲಿ ಒಂದಾಗಿದ್ದಾರೆ, ಹಸುರಿನಲ್ಲಿ ಒಂದಾಗಿದ್ದಾರೆ. ಅಶ್ವಿಜದ ಶಾಲಿವನದ ಗಿಳಿಯದೆ ಬಣ್ಣದ ನೋಟ, ಅದರೆಡೆಯಲಿ ಬಣದಂಚಲಿ ಕೊನೆವೆತ್ತಡಕೆಯ ತೋಟ. ಅಶ್ವಿಜ ಮಾಸದ ಭತ್ತದ ಗದ್ದೆ, ಶಾಲಿವನ ಅಂದ್ರೆ ಭತ್ತದ ಗದ್ದೆ ಹೇಗೆ ಕಾಣ್ತಾ ಇದೆ ಅಂದ್ರೆ ಹಚ್ಚ ಹಸಿರಿನಿಂದ ಕೂಡಿದ ಗಿಳಿಯ ಬಣ್ಣದಿಂದ ಕೂಡಿದೆ. ಅಂದ್ರೆ ಅಶ್ವಿಜ ಮಾಸದ ಆ ಭತ್ತದ ಗದ್ದೆ ಗಿಳಿಯ ಬಣ್ಣವಾದ ಹಚ್ಚ ಹಸುರಿನಿಂದ ಕಂಗೊಳಿಸ್ತಾ ಇದೆ. ಅದರ ಪಕ್ಕದಲ್ಲಿಯೇ ಬನದ ಕೊನೆಯಲ್ಲಿ ಗೊನೆಯನ್ನ ಹೊತ್ತಂತ ಅಡಕೆಯ ತೋಟ ಇದೆ. ಅದರ ಪಕ್ಕದಲ್ಲಿ ಬನದ ಅಂಚಿನಲ್ಲಿ ಗೊನೆಯನ್ನ ಹೊತ್ತಂತ ಅಂದ್ರೆ ಅಡಕೆಯ ಗೊನೆಯನ್ನ ಹೊತ್ತಂತಹ ಅಡಕೆಯ ತೋಟ ಕಾಣ್ತಾ ಇದೆ. ವಿದ್ಯಾರ್ಥಿಗಳೇ, ಮುಂದಿನ ಪದ್ಯದಲ್ಲಿ ಕುವೆಂಪು ಅವರು ಏನ್ ಹೇಳ್ತಾರೆ ಕೇಳಿ. ಅದೋ ಹುಲ್ಲಿನ ಮಕಮಲ್ಲಿನ ಹೊಸ ಪಚ್ಚೆಯ ಜಮಖಾನೆ, ಪಸರಿಸಿ ತಿರೆ ಮೈ ಮುಚ್ಚಿರೆ ಬೇರೆ ಬಣ್ಣವನೇ ಕಾನೆ. ಮಕಮಲ್ಲು ಅಂದ್ರೆ ನಯವಾದಂತಹ ಮೃದುವಾದಂತಹ ಬಟ್ಟೆ. ಯಾವ ಬಟ್ಟೆ ಇಲ್ಲಿ? ಹಚ್ಚ ಹಸುರಿನಿಂದ ಕೂಡಿದ ನಯವಾದ ಬಟ್ಟೆಯ ಹಾಗೆ ಇರ್ತಕ್ಕಂತಹ ಜಮಖಾನೆ, ಜಮಖಾನೆಯನ್ನ ಹಾಸಿದ ಹಾಗೆ ಕಾಣ್ತಾ ಇದೆ. ಹುಲ್ಲಿನ ನಯವಾದ ಬಟ್ಟೆಯನ್ನ, ಹಚ್ಚ ಹಸಿರಾದ ಜಮಖಾನೆಯನ್ನ ಹಾಸಿದ ಹಾಗೆ ಇಡೀ ಭೂಮಿ ಕಾಣ್ತಾ ಇದೆ. ನೋಡ್ರಿ, ಆ ಹಚ್ಚ ಹಸುರಿನ ಜಮಖಾನೆ ಹರಡಿ ಭೂಮಿಯ ಮೈ ಮುಚ್ಚಿಕೊಂಡಿದೆ. ಇಡೀ ಭೂಮಿಯನ್ನ ಯಾವ್ದು ಆವರಿಸಿಕೊಂಡಿದೆ ಅಂತ ಹೇಳ್ತಾರೆ ಅಂದ್ರೆ ಹುಲ್ಲಿನ ನಯವಾದ ಬಟ್ಟೆ, ಹಚ್ಚ ಹಸುರಿನ ಜಮಖಾನೆ ಇಡೀ ಭೂಮಿಯ ಮೈಯನ್ನ ಮುಚ್ಚಿದೆ. ಕವಿ ಕುವೆಂಪು ಅವರಿಗೆ ಬೇರೆ ಬಣ್ಣವೇ ಕಾಣ್ತಾ ಇಲ್ಲ. ಎತ್ತ ನೋಡಿದತ್ತ ಹಚ್ಚ ಹಸುರು ಕುವೆಂಪು ಅವರ ಕಣ್ಣಿಗೆ ಕಾಣ್ತಾ ಇದೆ. ಅದಕ್ಕೆ ಅವ್ರು ಹೇಳ್ತಾರೆ ಬೇರೆ ಬಣ್ಣವನೇ ಕಾಣೆ. ಅಂದ್ರೆ ಇಡೀ ಭೂಮಿಯ ತುಂಬ ಹಚ್ಚ ಹಸುರಿನ ಜಮಖಾನೆಯನ್ನ ಹೊಚ್ಚಿದ ಹಾಗೆ ಕಾಣ್ತಾ ಇದೆ. ಮುಂದೆ ನೋಡಿ, ಹೊಸ ಹೂವಿನ ಕಂಪು ಹಸುರು, ಎಲರಿನ ತಂಪೂ ಹಸುರು, ಹಕ್ಕಿಯ ಕೊರಲಿಂಪು ಹಸುರು, ಹಸುರು ಹಸುರಿಳೆ ಉಸಿರು. ಸಾಮಾನ್ಯವಾಗಿ ಹುಲ್ಲು, ಆಗಸ, ಬೆಟ್ಟ, ಕಣಿವೆ, ಅಡಕೆಯ ತೋಟ, ಬಿಸಿಲು ಇವೆಲ್ಲ ನಮ್ಮ ಕಣ್ಣಿಗೆ ಗೋಚರವಾಗ್ತವೆ. ಆದರೆ ಕವಿ ಕುವೆಂಪು ಅವರು ಇದಕ್ಕೂ ಮುಂದಕ್ಕೆ ಹೋಗಿ ಯೋಚನೆ ಮಾಡ್ತಾರೆ. ನಮಗೆ ಹೂವಿನ ಸುವಾಸನೆ ಕಣ್ಣಿಗೆ ಕಾಣೋದಿಲ್ಲ, ಆದರೆ ನಮ್ಮ ಘ್ರಾಣೇಂದ್ರಿಯ ಅಂದ್ರೆ ಮೂಗಿಗೆ ಗೊತ್ತಾಗ್ತದೆ. ಇನ್ನ ಗಾಳಿಯ ತಂಪು ನಮ್ಮ ಕಣ್ಣಿಗೆ ಕಾಣೋದಿಲ್ಲ, ಆದರೆ ನಮಗೆ ಸ್ಪರ್ಶದಿಂದ ಗೊತ್ತಾಗ್ತದೆ. ಹಕ್ಕಿಯ ಕೊರಳಿನ ಇಂಪಾದ ಧ್ವನಿ ಅದು ನಮ್ಮ ಕಣ್ಣಿಗೆ ಕಾಣೋದಿಲ್ಲ, ಆದರೆ ಕಿವಿಗಳಿಗೆ ಗೊತ್ತಾಗ್ತದೆ. ಹೀಗೆ ಕವಿ ಕುವೆಂಪು ಅವರು ನೋಡ್ರಿ, ಹೂವಿನ ಕಂಪು ಕಣ್ಣಿಗೆ ಕಾಣೋದಿಲ್ಲ, ಆದ್ರೂ ಕೂಡ ಅದು ಹಸುರಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಹೂವಿನ ಸುವಾಸನೆಯೂ ಕೂಡ ಹಸುರಾಗಿದೆ ಅಂತ ಹೇಳ್ತಾ ಇದ್ದಾರೆ ಕುವೆಂಪು ಅವರು. ತಂಪಾದ ಗಾಳಿ, ತಂಪನ್ನು ನೀಡ್ತಕ್ಕಂತಹ ಗಾಳಿ
ಅದು ಕೂಡ ಹಸರಾಗಿದೆ. ಆ ಎಲರಿನ ತಂಪು ಅಂದರೆ ಆ ಗಾಳಿಯ ತಂಪಾದ ಒಂದು ಸ್ಪರ್ಶ ಇದೆಯಲ್ಲ, ಅದು ಕೂಡ ಹಸುರಾಗಿದೆ ಅಂತ ಹೇಳ್ತಾರೆ. ಇನ್ನ ಮರದಲ್ಲಿ ಕುಳಿತು ಕೂಗ್ತಕ್ಕಂತಹ ಹಕ್ಕಿಯ ಕೊರಳಿಂದ ಬರ್ತಕ್ಕಂತಹ ಇಂಪಾದ ಗಾಯನ ಕೂಡ ಹಸುರಾಗಿದೆ. ಒಟ್ಟು ಪ್ರಕೃತಿಯಲ್ಲಿ ಕಂಡುಬರುವ ಹೂವಿನ ಸುವಾಸನೆ, ಗಾಳಿಯ ತಂಪು, ಹಕ್ಕಿಯ ಕೊರಳಿನ ಇಂಚರ ಇವು ಕೂಡ ಕುವೆಂಪು ಅವರ ಕಣ್ಣಿಗೆ ಹಸುರಾಗಿ ಕಾಣ್ತಾ ಇದ್ದಾವೆ. ಅಷ್ಟೇ ಅಲ್ಲದೆ ಹಸುರು ಇಳೆಯ ಉಸಿರು ಅಂದರೆ ಈ ಭೂಮಿಯ ಉಸಿರು ಕೂಡ ಹಸುರು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಕುವೆಂಪು ಅವರಿಗೆ ಹಸುರನ್ನ ಬಿಟ್ಟು ಬೇರೆ ಏನು ಕಾಣ್ತಾ ಇಲ್ಲ. ಈ ಪದ್ಯದಲ್ಲಿ ಮಾತ್ರ ಕುವೆಂಪು ಮತ್ತು ಪ್ರಕೃತಿ ಒಂದಾಗಿದ್ದಂತಹ ಒಂದು ಭಾವನೆ ನಮಗೆ ಸ್ಪಷ್ಟವಾಗ್ತಾ ಇದೆ. ಯಾಕಂದ್ರೆ ಹೂವಿನ ಸುವಾಸನೆ ಹಸುರು ಅಂತ ಹೇಳ್ತಾರೆ, ಗಾಳಿಯ ತಂಪು ಹಸುರು ಅಂತ ಹೇಳ್ತಾ ಇದ್ದಾರೆ, ಹಕ್ಕಿಯ ಕೊರಳಿಂದ ಬರ್ತಕ್ಕಂಥ ಇಂಚರ ಹಸುರು ಅಂತ ಹೇಳ್ತಾ ಇದ್ದಾರೆ. ಇದರಿಂದ ಮುಂದುವರಿದು ಭೂಮಿಯ ಉಸಿರು ಹಸುರು ಅಂತ ಹೇಳ್ತಾ ಇದ್ದಾರೆ. ಎಷ್ಟೊಂದು ಕುವೆಂಪು ಅವರು ತನ್ಮಯರಾಗಿದ್ದಾರೆ ಅಂತ ಇಲ್ಲಿ ನಮಗೆ ಗೊತ್ತಾಗ್ತದೆ ವಿದ್ಯಾರ್ಥಿಗಳೇ. ಕೊನೆಯಲ್ಲಿ ಈ ಪದ್ಯದ ಕೊನೆಯಲ್ಲಿ ಹೇಳ್ತಾರೆ, ಅವರಿಗೆ ಹಸುರನ್ನ ಬಿಟ್ಟರೆ ಬೇರೆ ಏನೂ ಕಾಣ್ತಾ ಇಲ್ಲ ಅನ್ನೋದನ್ನ ಹೇಗೆ ಹೇಳ್ತಾರೆ ನೋಡ್ರಿ. ಹಸುರೆತ್ತಲ್ ಕಡಲಿನಲಿ, ಹಸುರ್ಗಟ್ಟಿತೋ ಕವಿ ಆತ್ಮಂ ಹಸುರ್ನೆತ್ತರ್ ಒಡಲಿನಲಿ. ಅತ್ತ ನೋಡಿದರು, ಇತ್ತ ನೋಡಿದರು, ಎತ್ತ ನೋಡಿದರು, ಕಡಲಿನಲ್ಲಿ ನೋಡಿದರು ಹಸುರೇ ಕಾಣ್ತಾ ಇದೆ, ಹಸುರಿನ ಕಡಲು ಚಾಚಿಕೊಂಡಿದೆ ಅಂತ ಹೇಳ್ತಾ ಇದ್ದಾರೆ. ಅತ್ತ ನೋಡ್ರಿ, ಇತ್ತ ನೋಡ್ರಿ, ಎತ್ತ ನೋಡಿದರು ಅಂತ ಎಲ್ಲಿ ಬೇಕಾದಲ್ಲಿ ನೋಡ್ರಿ ಹಸುರಿನ ಕಡಲು ತುಂಬಿಕೊಂಡಿದೆ, ಕಡಲು ಹಸುರಾಗಿ ಕಾಣ್ತಾ ಇದೆ. ಇದರಿಂದಾಗಿ ಕವಿಯ ಆತ್ಮವೇ ಹಸುರಾಯಿತು, ಕವಿಯ ಆತ್ಮ ಹಸುರಾಗಿ ಹೋಯಿತು. ಮುಂದುವರೆದು ಕುವೆಂಪು ಅವರು ಹೇಳ್ತಾರೆ, ಆ ಕಲ್ಪನೆ ಹೇಗಿದೆ ನೋಡ್ರಿ ವಿದ್ಯಾರ್ಥಿಗಳೇ. ಅಂತಹ ಕಲ್ಪನೆ, ಆ ಅಸಾಧ್ಯವಾದಂತಹ ಕಲ್ಪನೆ ಅದು ಏನು, ಹಸುರ್ನೆತ್ತರ್ ಒಡಲಿನಲಿ ಅಂತ. ನಮಗೆಲ್ಲ ಗೊತ್ತಿದೆ, ದೇಹದ ರಕ್ತದ ಬಣ್ಣ ಕೆಂಪು ಅಂತ. ಯಾರ ರಕ್ತ ತೆಗೆದುಕೊಂಡ್ರು ಕೆಂಪಾಗಿರ್ತದೆ. ಕವಿ ಕುವೆಂಪು ಅವರು ಎಷ್ಟೊಂದು ಆ ಪ್ರಕೃತಿಯಲ್ಲಿ ಹಚ್ಚ ಹಸುರಿನಲ್ಲಿ ತನ್ಮಯರಾಗಿದ್ರು ಅಂದ್ರೆ ಅವರ ಆತ್ಮವೇ ಹಸುರಾಗಿ ಹೋಯಿತು. ಇನ್ನೂ ಮುಂದುವರೆದು ಹೇಳ್ತಾರೆ, ನನ್ನ ದೇಹದ ನೆತ್ತರು ಕೂಡ ಹಸುರಾಗಿ ಹೋಯಿತು ಅಂತ. ಅಂದ್ರೆ ಕವಿಯ ಆ ತನ್ಮಯತೆ ಸಂಪೂರ್ಣವಾಗಿ ಪ್ರಕೃತಿ ಮತ್ತು ಕವಿ ಒಂದಾಗಿರುವುದನ್ನ ಈ ಸಾಲುಗಳು ನಮಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದಾವೆ. ಕವಿ ಆತ್ಮವೇ ಹಸುರಾಗಿ ಹೋಗಿದೆ, ಅಷ್ಟೇ ಅಲ್ಲ ಕವಿಯ ದೇಹದ ನೆತ್ತರು ಕೂಡ ಹಸುರಾಗಿ ಹೋಗಿದೆ. ಹೀಗೆ ಕವಿ ಕುವೆಂಪು ಅವರು ಹಸುರಿನಲ್ಲಿ ತಲ್ಲೀನರಾಗಿರುವುದನ್ನ ಈ ಕವನದ ಮುಖಾಂತರ ತುಂಬ ಚೆನ್ನಾಗಿ ವರ್ಣಿಸಿದ್ದಾರೆ ವಿದ್ಯಾರ್ಥಿಗಳೇ. ಧನ್ಯವಾದಗಳು ತಮಗೆ.